Very good morning, Siddham. Okay, students. ಇವತ್ತು ನಾವು ಏನು ಮಾಡೋಣಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಗಣಿತ ಸ್ಪರ್ಧೆಯನ್ನ ಏರ್ಪಡಿಸ್ತಾರೆ. ನಾಳೆ ದಿನ ಏನೈತಪ್ಪ ಅಂದ್ರೆ ಅದು ಪರೀಕ್ಷೆ ಐತಿ. ನಾಳೆ ನೀವು ಎಲ್ಲರೂ ಕನ್ನಡ ಶಾಲೆ ಐತಲ್ಲ ಊರೊಳಗೆ ಅಲ್ಲಿಗೆ ಕರೆಕ್ಟ್ ಆಗಿ 10:30ಕ್ಕೆ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವು, ನಾವು ಅವುಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ಈಗ ನಾವಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಐತೆ ಒಂದು ಏನೈತಿ, ಆ ಪ್ರಶ್ನೆ ಪತ್ರಿಕೆಯನ್ನ ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೀನಿ. ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಆಪ್ಷನ್ಸ್ ಕೆಲವೊಂದಿಷ್ಟು ಹಿಂಗ್ ರೈಟ್ ಮಾಡೋದಿರ್ತತಿ, ಕೆಲವೊಂದಿಷ್ಟು ರೈಟ್ ಮಾಡೋದಿರ್ತತಿ, ಕೆಲವೊಂದ್ಸಲ ಏನಾಗಿರ್ತತಿ ಬರೆಯೋದಿರುತ್ತೆ. ಯಾವ ರೀತಿಯಾಗಿ ಕ್ವಶನ್ಸ್ ಇರ್ತಾವು, ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನೋದನ್ನ ಈಗ ಇಲ್ಲಿ ಅದನ್ನ ಮಾದರಿ ಪ್ರಶ್ನೆ ಪತ್ರಿಕೆನ ಅಭ್ಯಾಸ ಮಾಡೋದು. ಯಾಕಂದ್ರೆ ನಿಮ್ಗೆ ನಾಳೆಗೆ ಏನಾಗುತ್ತೆ ಅನುಕೂಲ ಆಗುತ್ತಾ ಇಲ್ಲ. ಪ್ರಶ್ನೆ ಪತ್ರಿಕೆ ನೋಡೋಣ. $3,695 ಮತ್ತು $3,697 ನೋಡಿ ಏನ್ ಹೇಳ್ತಾರ ಅವರು. ಕ್ವಶನ್ ಪೇಪರ್ ಬಗ್ಗೆ ನೋಡೋಣ. 3,695 ಮತ್ತು 3,697 ಮಧ್ಯದ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಕನ್ನಡ ಓದ್ಕೋಬೇಕು. ಮಧ್ಯದ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಅಂದ್ರೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮಧ್ಯ ಇರುವಂತದ್ದು 3,696. ಅವನು ವಸತಿ ನೋಡಿ, ಇದು ಪ್ರಶ್ನೆ ಒಂದು ಐತಿ ಹೌದಾ. 3,695 ಮತ್ತು ಮಧ್ಯ ಅಂದ್ರೆ ಹೇಗ, ಇಲ್ಲಿ 3 ಈಗ ಯಾವ ಸಂಖ್ಯೆ ಬಿಟ್ಟಾರ ಅವರು, ಇದು ಯಾವ ಸಂಖ್ಯೆ ಆಗತ್ತಿದ ಇಲ್ಲಿದು ಅಲ್ಲ. ಇಲ್ಲಿ 3 ಸಂಖ್ಯೆಗಳನ್ನು ನಾವು ನೋಡ್ತೀವಿ. ಹಿಂದಿನ ಸಂಖ್ಯೆ, ಮಧ್ಯದ ಸಂಖ್ಯೆ, ಮುಂದಿನ ಸಂಖ್ಯೆ. ಇದು ಯಾವ್ದಾಗುತ್ತೆ ಈಗ ಏನಾಗುತ್ತಾ ಇಲ್ಲಿ ಏನ್ ಕೊಟ್ಟಿದ್ರು ಅವರು 3,695 ಕೊಟ್ಟಿದಾರ, 3,697 ಕೊಟ್ಟಿದಾರ. ಏನ್ ಕೇಳಿದಾರ ಅವರು, ಮಧ್ಯದ ಸಂಖ್ಯೆ ಯಾವುದು ಅಂತ. ಯಾರು ಬಂದ್ರ ಬರೀತಿ ಬರೀಬ. ಏನ್ ನೋಡ್ರಿ ಮಲೇಶ್ ಬರೀತಾನಂತ ಬರೀ. ನಾವೇನ್ ಮಾಡ್ಬೇಕಂದ್ರ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ನಾವೇನ್ ಮಾಡ್ಬೇಕು, ಅದ್ರ ಕೆಳಗ ಸ್ವಲ್ಪ ಜಾಗ ಇರುತ್ತ, ಅಲ್ಲಿ ಏನ್ ಮಾಡ್ಬೇಕು ಅಂದ್ರ ಉತ್ತರ ಅಂತ ಹಾಕಿ 3,696 ಅಂತ ಉತ್ತರವನ್ನ ಬಿಡಬೇಕು. ಇದು ಏನು ಸಂಖ್ಯೆ. ಓಕೆ, ಪ್ರಶ್ನೆ ನೋಡೋಣ. 8,345 ಈ ಸಂಖ್ಯೆಯಲ್ಲಿ ನೋಡ್ರಿ ಇದೊಂದು ಸಂಖ್ಯೆ ಬಿಟ್ಟಾರ ಅವರು. ಇದರೊಳಗ 3ರ ಸ್ಥಾನ ಬೆಲೆ ಎಷ್ಟು ಅಂದ್ರ ಯಾರಿಗಾದ್ರು ಅರ್ಥ ಆಯ್ತಾ?
ನಾಲ್ಕು ಬರೀತಿ ಬರಿ ಬರಿ ಸ್ಥಾನ ಬೆಲೆ ಬಂದ್ಬಿಡ್ರಿ ಡೈರೆಕ್ಟ್ ಆಗಿ ಬೆಲೆ ಎಷ್ಟು 100 ಸ್ಥಾನ ಆಯ್ತು ಸ್ಥಾನ ಬೆಲೆ ಎಷ್ಟು ಸ್ಥಾನ ಹೇಳಿದೆ 3 ಸ್ಥಾನ ಏನು 3 ಸ್ಥಾನದೊಳಗೆ ಸ್ಥಾನ ಬೆಲೆ ಎಷ್ಟು ಸರಿ ಹೇಳೋಣ ವೆರಿ ಗುಡ್ ಚಪಾತಿ ಯಾಕಂದ್ರ ಅದು ಯಾವ ಸ್ಥಾನದೊಳಗೆ ಐತಿ 100ರ ಸ್ಥಾನದಲ್ಲಿ 100 ಅಂದ್ರೆ ಗೊತ್ತೈತಲ್ಲ ನಿಮ್ಗೆ 100 ಸೊ ಆ 100ರ ಜಾಗದಲ್ಲಿ ಸಂಖ್ಯೆ ಎಷ್ಟೈತಿ ಸೊ ಎಷ್ಟು 100 ಅದು ಅಂದ್ರೆ ಇದಕ್ಕೆ ಎಷ್ಟು ಬರೀಬೇಕು ಉತ್ತರ 300 ಅಂತ ಬರೀ ಸ್ಥಾನ ಬೆಲೆ ಕೇಳೋಣ ಸ್ಥಾನ ಬೆಲೆ ಕೇಳಿದಾಗ ನಾವು ಏನ್ ಮಾಡ್ಬೇಕು 300 ಅಂತ ಬರೀಬೇಕು ಓಕೆ ಅಲ್ಲಿ ಏನ್ ಮಾಡಿದಾರ ಅಂದ್ರ ಉತ್ತರವನ್ನ ಕೊಟ್ಟಿದಾರ ಅವರು ಇಲ್ಲಿ ABCD ಕೊಟ್ಟರೆ ಕೇಳ A 300 B 30 C 30 B 3 ಈ ರೀತಿ ಆಪ್ಷನ್ಸ್ ಕೊಟ್ಟಾರ ಸೊ ಇದ್ರಾಗ ಸರಿಯಾದ ಉತ್ತರ ಯಾವುದು ಎ ಅಂದ್ರೆ 300 ಸರಿಯಾದ ಉತ್ತರ ನಾವೇನ್ ಮಾಡ್ಬೇಕಂದ್ರ ಒಂದು ಬರಿಬೇಕಾಗತ್ತ ಇಲ್ಲ ಅಂದ್ರ ರೈಟ್ ಮಾರ್ಕ್ ಮಾಡಬೇಕಾಗತ್ತ ಅರ್ಥ ಆಯ್ತಲ್ಲ ಹೇಳುದು ಸೊ ಇದಕ್ಕ ಎ ಉತ್ತರದ ಮೇಲೆ ಹಿಂಗ ರೈಟ್ ಮಾರ್ಕ್ ಮಾಡಿ ಅಷ್ಟ ಏನು ಬರೆಯಂಗಿಲ್ಲ ಆಪ್ಷನ್ ಕೊಟ್ಟಿಲ್ಲ ಅಂದ್ರೆ ರೈಟ್ ಮಾರ್ಕ್ ಮಾಡ್ಬೇಕು ಆಪ್ಷನ್ ಕೊಟ್ಟಿಲ್ಲ ಅಂದ್ರೆ ಲೆಕ್ಕ ಕೊಡಿತ್ತು ಅಂದ್ರೆ ಲೆಕ್ಕ ನೋಡ್ರಿ ಔಟ್ ಆಕ್ಟಿವಿಟಿ ಕಳೆಯಿರಿ ಅಂತ ಏನಂದ್ರ ಏನ್ ಮಾಡೋದು ವ್ಯವಕಲನ ಲೆಕ್ಕ ಮಾಡ್ಬೇಕಾಗುತ್ತೆ ಓಕೆ 690ರಲ್ಲಿ ನೋಡಿಲ್ಲ ಇದು ಎಷ್ಟಾಗುತ್ತೆ ಯಾರು ಹೇಳ್ತಾರೆ ಸುಮ್ಮನೆ ಅಂದಾಜು ಹಾ ವೆರಿ ಗುಡ್ ಚಪಾತಿ ನೋಡಿಲ್ಲ ಅಲ್ಲಿ ಆ ಗಣಿತ ಕಲಿಕಾ ಕೀಟ ಆಂದೋಲನದ ಇದು ಐತಲ್ಲ ಅಲ್ಲಿ ಆ ಕಿಟ್ ಒಳಗೆ ಬ್ಲಾಕ್ ಬರ್ತಾವ ಅಲ್ಲಿ ಬಿಡಿಗಳು ಇರ್ತಾವು 10 ಅದಾವು 100 ಅದಾವು 1000 ಐತಿ ಹೌದಾ ಯಾವ ಕಲರ್ ಅದಾವ ಗೊತ್ತೈತಿ ನಿಮ್ಗೆ 1000 ಯಾವ ಕಲರ್ ಇರ್ತೈತಿ ಒಂದೇ ನೋಡು ಪೂರ್ತಿ ಐತಪ್ಪ ಓಕೆ ಇದು ನೋಡುದು ನೋಡುದು ಇದು 10 ಬ್ಲಾಕ್ ಬಿಡಿವು ಎಲ್ಲ ನೆನಪದ ಆಯ್ತು ಹಾ ಸೊ 690 ನಾವ್ ಏನ್ ಮಾಡ್ಬೇಕೀಗ 210 ಅಂತ ಕಲಿಬೇಕು ಇದವು ಸಂಖ್ಯೆ ಕೊಟ್ಟಿಲ್ಲ ನಿಮ್ಗೆ ಗೊತ್ತದಾವು ಇದ್ರ ಕಲ್ಪನೆ ಅದಾವ ಅಂತ ಹೇಳೋರು ಏನ್ ಮಾಡ್ಯಾರ ಬ್ಲಾಕ್ಗಳನ್ನ ಕೊಟ್ಟಾರ ಇಲ್ಲಿ ಏನ್ ಮಾಡ್ಯಾರ ಬ್ಲಾಕ್ ಇವು ನೋಡಿಲ್ಲ ಏನ್ ತೋರ್ಸ್ರಿ ನೋಡಿಲ್ಲ ಅಂದ್ರೆ ಇದು ಎಷ್ಟೈತಿ ನಮಗ 690 ಮೈನಸ್ 210 ಇದನ್ನ ಚಿತ್ರದೊಳಗೆ ಕೊಟ್ಟರು ಅಂದ್ರೆ ನಿಮ್ಗೆ ಕಲ್ತಿರಿ ಅದು ಯೂಸ್ ಮಾಡಿರಿ ಅಂತೇಳಿ ಚಿತ್ರದೊಳಗೆ ಕೊಟ್ರ ಅದನ್ನ ನಾವು ಇದೊಂದು 100 ಐತಿ ಇದೊಂದು 100 ಐತಿ 10 ರೂಪಾಯಿ ಐತಿ ಸೊ 100 100 200 ಪ್ಲಸ್ 100 210 ಆಯ್ತು ಸೊ 690 210 ಕಳಿಬೇಕು ಸೊ ಈ ಲೆಕ್ಕವನ್ನ ಪುಷ್ಪ ಮಾಡುವ ಕೂಡ್ರಿ ಎಲ್ಲರೂ ಹಾ ಈಗ ಏನ್ ಮಾಡ್ರಿ ಈ ಲೆಕ್ಕಗಳನ್ನೆಲ್ಲ ಏನು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಮನಿ ಒಳಗ ಇದೇ ರೀತಿ ನಾ ಏನೀಗ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ವಲ್ಲ ಇದೇ ತರನಾಗಿ ಏನ್ ಮಾಡ್ತಾವಂದ್ರ ಎಲ್ಲಾ ನಿಮಗೆ ಪ್ರಶ್ನೆಗಳು ಅಲ್ಲಿ ಬರ್ತಾವ ಸೊ ಅದಕ್ಕಾಗಿ ಪ್ರಶ್ನೆಗಳನ್ನ ಬರೆಯೋದಕ್ಕಿಂತ ಉತ್ತರ ಬರೆಯೋದಕ್ಕಿಂತ ಮುಂಚೆ ಸರಿಯಾಗಿ ಪ್ರಶ್ನೆಗಳನ್ನ ನಾವೇನ್ ಮಾಡ್ಬೇಕು ಓದ್ಬೇಕು
ಏನ್ ಮಾಡಬೇಕು? ಓದಿದ ನಂತರ ನೀಟಾಗಿ ಉತ್ತರವನ್ನ ಬರೀರಿ. ಸೊ ಎಲ್ಲ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಈ ಗಣಿತ ಗ್ರಾಮ ಪಂಚಾಯತಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ಮಾಡಿದಾರ, ಈ ಗಣಿತ ಸ್ಪರ್ಧೆಯನ್ನ ಏರ್ಪಡಿಸಿದಾರ. ಎಲ್ಲ ಮುದ್ದು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.